ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ನಾನಿವತ್ತು ಇಲ್ಲಿ ಬೋಟಿ ತೊಗೊಂಡಿದ್ದೀನಿ. ಸೊ ಬೋಟಿ ಗೊಜ್ಜು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಇವತ್ತಿನ ಮೆನ್ಯೂ ಬಂದು ಬೋಟಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಬೋಟಿ ಗೊಜ್ಜನ್ನ ನಾನು ಆಲ್ರೆಡಿ ತುಂಬ ಸಲ ತೊಳೆದಿದ್ದೀನಿ. ಅಟ್ಲೀಸ್ಟ್ ನಾನು ಒಂದು 15 ಅಂದರೆ 15 ಸಲ ಆದರೂ ತೊಳೆದಿದ್ದೀನಿ. ನಾನು ಇದನ್ನು ಚೆನ್ನಾಗಿ ತೊಳೆದು ಅದನ್ನೆಲ್ಲ ಸೋಸ್ಬಿಟ್ಟು ಅದನ್ನೆಲ್ಲ ಕೂಗಾಕಿಡ್ತಾಯಿದ್ದೀನಿ. ಸೊ ಸ್ವಲ್ಪ ಇಲ್ಲಿ ನಾನು ಅರಿಶಿನ, ಮದಿಗೆ, ಆಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪುಡಿ, ಆಮೇಲೆ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೋಬೇಕು. ಅದು ಮಸಾಲೆ ಎಲ್ಲ ಹಿಡಿಬೇಕು. ಸೊ ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಳ್ಳೋಣ. ಅದು ಬೋಟಿ ಎಷ್ಟಿರುತ್ತೋ ಅಷ್ಟು ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಕೂಗಕ್ಕಿಡೋಣ. ಒಂದು 15ರಿಂದ 20 ವಿಷಲ್ ಆದರೂ ಬರಬೇಕು. ಇದು ಏನು ಬೋಟಿ ಸಪ್ರೇಟಾಗಿ ಬೇಯಿಸ್ಕೊಂಡಿರೋದು. ನಾನು ಸಪ್ರೇಟಾಗಿ ಬೇಯಿಸ್ಕೊಳ್ತೀನಿ. ಕೆಲವೊಬ್ಬರೆಲ್ಲ ಮಸಾಲೆ ಹಾಕಿ ಹಾಗೆ ಕೂಗಿಸ್ಕೊಳ್ತಾರೆ. ನಾನು ಸಪ್ರೇಟಾಗಿ ಬೇಯಿಸಿ ಹಾಕ್ತೀನಿ. ಸೊ ನಾನು ಕಡಲೆಕಾಳನ್ನ ಮೊದಲೇ ರಾತ್ರಿನೇ ನೆನೆಸ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಕೂಗಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಗಸಗಸೆ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಓಂಕಾಳು, ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಿಷ್ಟು ಪೇಸ್ಟ್ ಮಾಡ್ಕೊಬಿಡೋಣ. ನಾನು ಸಿಂಪಲಾಗಿ ಇಷ್ಟೇ ಪೇಸ್ಟ್ ಮಾಡ್ಕೊಳ್ಳೋದು, ಜಾಸ್ತಿ ಏನು ಪೇಸ್ಟ್ ಮಾಡ್ಕೊಳ್ಳಲ್ಲ. ಸಿಂಪಲಾಗಿ ಇಷ್ಟೇ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ನಾನು ವಿಷಲ್ನ ಕೂಗಕ್ಕಿಕ್ಕಿದೆ ಕುಕ್ಕರ್ನ. ಸೊ ನಾನಿಲ್ಲಿ ಅದು ಕೂಗೋಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ರುಬ್ಕೊಂಡು ನಾನು ಏನೇನು ತೋರಿಸಿದ್ನಲ್ವ ಅದೆಲ್ಲ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಒಂದು 15 ಸಲ ಕೂಗಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಕ್ಲೀನಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಸೊ ತುಂಬ ನೀಟಾಗಿ ಬೆಂದಿದೆ. ಒಂದು ಚೂರು ಸ್ಮೆಲ್ ಇಲ್ಲ. ಆ ಬೋಟಿದು ಒಂದೊಂದ್ಸಲಿ ಸ್ಮೆಲ್ ಬರುತ್ತೆ. ನಾವು ಚೆನ್ನಾಗಿ ತೊಳೆದಿಲ್ಲ ಅಂದರೆ ತುಂಬಾ ಸ್ಮೆಲ್ ಬರುತ್ತೆ. ಸೊ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಸೊ ಕ್ಲೀನಾಗಿ ಬೆಂದಿದೆ, ಕರೆಕ್ಟಾಗಿದೆ ಬೆಂದಿದೆ. ಮತ್ತು ನಾನು ಅದೇ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಇದರಲ್ಲೇ ಬಿಟ್ಕೊಬಿಟ್ಟಿರುತ್ತೆ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊನ ನಾನು ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಸೊ ನಾನಿಲ್ಲಿ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಕಲರ್ ಬೇಕು ಅಂದರೆ ಒಂದು ಸ್ವಲ್ಪ ಕಾಶ್ಮೀರ್ ಪೌಡರ್, ಬ್ಯಾಡಗೆ ಮೆಣಸಿನ್ಕಾಯಿ ಪೌಡರ್ ಕೂಡ ಹಾಕ್ಕೋಬೋದು. ನೋಡ್ಕೊಂಡು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ನೀವು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಅದೆಲ್ಲ ಸಾಫ್ಟಾಗಿರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ನಾವು ಕೂಗಿಸ್ಕೊಂಡಿದ್ವಲ್ಲ ಏನು ಮಟನ್ ಅಂದರೆ ಬೋಟಿನ, ಆ ಬೋಟಿಲಿ ನೀರಿರುತ್ತಲ್ಲ ಆ ನೀರನ್ನೇ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಆ ಮಸಾಲೆ ಎಲ್ಲ ಗಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಮಸಾಲೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಸೊ ಎಣ್ಣೆ ಎಲ್ಲ ಬಿಟ್ಕೊಂಡಾದಮೇಲೆ ನಾನಿಲ್ಲಿ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಡಲೆಕಾಳನ್ನ ನಾನು ಒಂದು ಕೂಗಿಸ್ಕೊಂಡಿದ್ದೆ ಅಂತ ಹೇಳಿದೆ. ರಾತ್ರಿನೇ ನೆನೆಸ್ಬಿಟ್ಟು ಬೆಳಗ್ಗೆಗೆ ಕೂಗಿಸ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಇದಕ್ಕೆ ನೀವು ಇನ್ನದು ಬಾಳೆಕಾಯಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಬೇಗ ಕೂಡ ಆಗೋಗ್ಬಿಡುತ್ತೆ. ಸೊ ನಾನಿಲ್ಲಿ ರುಬ್ಕೊಂಡಿದ್ನಲ್ವ ಆ ಮಸಾಲಾನ ಹಾಕ್ತಾಯಿದ್ದೀನಿ. ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಮಸಾಲ, ಎಷ್ಟು ಗಟ್ಟಿ ಬೇಕು ಮಸಾಲ ಅಷ್ಟು ಮಾಡಿಕೊಳ್ಳಿ. ನೀವು ಜಾಸ್ತಿ ಮಸಾಲ ಇದ್ದರೂ ಚೆನ್ನಾಗಿರಲ್ಲ, ಮಸಾಲ ಹೊಡೆಯುತ್ತೆ. ಸೊ ಇದನ್ನೆಲ್ಲ ಮಸಾಲೆ ಅದೆಲ್ಲ ಒಂದ್ಸಲಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದೆಲ್ಲ ಎಣ್ಣೆಲಿ ಬಿಟ್ಕೋಬೇಕು. ಸೊ ಬೇಯಿಸ್ಕೊಂಡಿದ್ನಲ್ವಾ ಬೋಟಿನ, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು 15 ಕೂಗಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ವಾ. ಸೊ ಹಾಗಾಗಿ ಒಂದು 20 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಅದಕ್ಕೆ ಉಪ್ಪು ಖಾರ ಆಲ್ರೆಡಿ ನಾವು ಹಾಕಿದ್ದೀವಿ, ಅದು ಹಿಡಿಯುತ್ತೆ. ಸೊ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನಿಲ್ಲಿ ಕೊಬ್ಬನ್ನ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬು ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ಊರಬ್ಬ ಆಗಿರ್ಬೋದು, ಮಟನ್ ಏನಾದರೂ ನಾವು ಜಾಸ್ತಿ ತಂದಾಗ ನಾವು ಕೊಬ್ಬು ತಂದೇ ತರ್ತೀವಿ. ಸೊ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಟನ್ದು. ನಮ್ಮ ಮಾಮೂಲಿ ಟೈಮಲ್ಲೆಲ್ಲ ಮಟನ್ದು ಕೊಬ್ಬೆಲ್ಲ ಹಾಕಿಸ್ಕೊಂಬರಲ್ಲ. ಸೊ ಇವಾಗ ಊರಬ್ಬ ಇರೋದ್ರಿಂದ ಸುಮಾರು ಒಂದು 5-10 kg ಅಷ್ಟು ತರಿಸಿರ್ತೀವಲ್ಲ, ಆವಾಗ ಕೊಬ್ಬು ಕೊಡ್ತಾರೆ. ಇಲ್ಲಾಂದರೆ ನಾವು ಏನಂತಾರೆ ಗುಡ್ಡೆ ಮಾಂಸ ಅಂತಾರಲ್ಲ, ಸೊ ಅದರಲ್ಲೂ ಕೂಡ ಕೊಬ್ಬು ಕೊಡ್ತಾರೆ. ಸೊ ಅವಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ. ಸೊ ಎಲ್ಲ ಹಾಕ್ಬಿಟ್ಟು ಒಂದು 20 ಮಿನಿಟ್ಸ್ ಚೆನ್ನಾಗಿ ಬೇಯಿಸಾದ್ಮೇಲೆ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರು ಮಾತ್ರ ಸೂಪರಾಗಿರುತ್ತೆ. ತಿಂದರೆ ಮಾತ್ರ ನೀವು ನಿಜವಾಗ್ಲೂ ಪದೇ ಪದೇ ಇದೇ ಥರ ರೆಸಿಪಿನ ಮಾಡಿ ಬಡಿಸ್ತೀರ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಸರ್ವ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮರೆಯದಂಗೆ ಈ ರೆಸಿಪಿನ ನೀವು ಮನೇಲಿ